ಸಿಂಹರಾಶಿ ಕೆಲಸದ ಮೇಲೆ ನಿಮ್ಮ ಕರ್ತವ್ಯದ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿಯನ್ನು ಮಾಡಿಕೊಳ್ಬೇಡಿ. ಶಿಸ್ತಿನಿಂದಲೇ ವರ್ತಿಸಿ. ಆ ಶಿಸ್ತಿನಲ್ಲಿ ವ್ಯತ್ಯಾಸ ಆದರೆ ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದರ್ಥ. ದಿನದ ಕೊನೆಯ ಹೊತ್ತಿಗೆ ತುಂಬ ಬೇಸರವಾಗ್ತಕ್ಕಂತಹದ್ದು, ಕೋಪ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಅದೆಲ್ಲವೂ ಕೂಡ ನಿಮ್ಮ ಹಿಡಿತದಲ್ಲಿರಲಿ. ರೇಷ್ಮೆ ವ್ಯಾಪಾರಸ್ಥರಿಗೆ ಅನುಕೂಲವಾಗ್ತಕ್ಕಂತಹ ಸೂಚನೆಗಳಿದೆ. ಯಾರಿಂದಲೋ ಸಹಾಯದ ಮಾತು, ಅಂದರೆ ಭರವಸೆ ಎನ್ನುವಂತಹ ಅರ್ಥದಲ್ಲಿ, ಆದರೆ ಯಾವ ಪ್ರಯೋಜನವೂ ಆಗೋದಿಲ್ಲ. ನಾನಿದ್ದೀನಿ, ನಿನಗ್ಯಾಕೆ ಯೋಚನೆ ಎನ್ನುವಷ್ಟರ ಮಟ್ಟಿಗೆ ಧೈರ್ಯವನ್ನು ತುಂಬುತ್ತಾರೆ, ಆದರೆ ಏನೂ ಪ್ರಯೋಜನ ಆಗೋದಿಲ್ಲ. ಅವರನ್ನೇ ನಂಬಿಕೊಂಡು ನೀವೇನಾದರೂ ಮುಂದುವರೆದರೆ, ನಂಬಿಕೊಂಡು ಕೂತಿದ್ರೆ ನಿಮಗೆ ಏನೂ ಪ್ರಯೋಜನಗಳು ಆಗದೇ ಇರತಕ್ಕಂಥದ್ದಾಗತ್ತೆ. ವಾಹನ ಚಾಲಕರು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಅನನುಕೂಲ ಕಾಡ್ತಕ್ಕಂಥದ್ದಿದೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ ಮನೆಯವರ ಸಹಾಯ, ಸಹಕಾರ, ಪ್ರೋತ್ಸಾಹ ಯಾವುದಕ್ಕೂ ನಿಮ್ಮ ಮೇಲೆ, ನಿಮ್ಮ ಬಗ್ಗೆ, ನಿಮ್ಮ ಜೊತೆಗೆ ಇರುವುದಿಲ್ಲ. ನಿಮ್ಮ ಬೇಕು ಬೇಡಗಳನ್ನು ಕೇಳ್ತಕ್ಕಂಥವ್ರು ಮನೆಯಲ್ಲಿ ಯಾರೂ ಇರೋದಿಲ್ಲ. ಅರ್ಥಾತ್ ಎಲ್ಲರೂ ಇರ್ತಾರೆ, ಯಾರೂ ನಿಮ್ಮ ಬಗ್ಗೆ ಕಾಳಜಿಯನ್ನು ವಹಿಸೋದಿಲ್ಲ. ಅಂದರೆ ನಿಮ್ಮ ಹೆಬ್ಬೆಟ್ಟನ್ನು ತೆಗೆದು ನೀವೇ ಬಿಟ್ಕೊಳ್ಬೇಕು ಬಾಯಿಗೆ ಅನ್ನುವಂತಹ ರೀತಿಯಲ್ಲಿ ಯಾರೂ ಕೂಡ ನಿಮ್ಮನ್ನು ಗಮನಿಸೋದಿಲ್ಲ. ನಿಮಗೇನು ಕಷ್ಟ ಇರಲಿ, ಏನು ತೊಂದರೆ ಇರಲಿ, ಏನೋ ಆರೋಗ್ಯ ವ್ಯತ್ಯಾಸ ಇರಲಿ, ಊಟ ಮಾಡಿಲ್ಲದೆ ಇರಲಿ, ಕೇಳೋರು ಯಾರೂ ಇಲ್ಲ. ಆ ಸ್ಥಿತಿಯನ್ನು ಈ ದಿವಸ ಅನುಭವಿಸ್ಬೇಕಾಗತ್ತೆ. ನಿಮಗಿಂತ ದೊಡ್ಡವರು ಅಂತ ಹೇಳಿ ಗೊತ್ತಿದ್ದು ಕೂಡ ವಾದ ಮಾಡೋದಕ್ಕೆ ಹೋಗಬೇಡಿ. ಅದು ಇನ್ನಷ್ಟು ಮತ್ತಷ್ಟು ತೊಂದರೆಗೆ ಕಾರಣವಾಗುತ್ತೆ. ಪ್ರೇಮಿಗಳಿಗೆ ಹಿನ್ನಡೆಯಾಗ್ತಕ್ಕಂಥದ್ದು, ತಮ್ಮ ತಪ್ಪಿನಿಂದ ತೊಂದರೆಯೂ ಆಗಬಹುದು. ಎಚ್ಚರ ಇರಲಿ. ನಿಮ್ಮ ಅಭಿಪ್ರಾಯ, ಭಾವನೆಗಳು ಇದನ್ನೆಲ್ಲ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇರುತ್ತೆ, ಆದರೆ ಕೇಳೋರು ಬೇಕಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ನಿಮಗಿಷ್ಟ ಇಲ್ಲದೆ ಇದ್ದರೂ ಕೂಡ ಅನಿವಾರ್ಯವಾಗಿ ಕೆಲವಾರು ವಿಚಾರಗಳಿಗೆ, ಕೆಲವು ಮಾತಿಗೆ ಹೌದು, ಆಯಿತು, ಒಪ್ಪಿಗೆ ಅನ್ನುವಂತಹದ್ದನ್ನು ಸೂಚಿಸಬೇಕಾಗತ್ತೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಾತು ಹಗುರವಾಗ್ತಾ ಬೆಲೆಯನ್ನು ಕಳ್ಕೊಳ್ತೀರಿ. ತುಂಬ ಚೀಪಾಗಿ ಮಾತಾಡ್ತೀರಿ, ಕನಿಷ್ಠವಾಗಿ ಮಾತಾಡ್ತೀರಿ, ತುಚ್ಛವಾಗಿ ಮಾತಾಡ್ತೀರಿ. ನಿಮಗಿರತಕ್ಕಂತಹ ಬೆಲೆ ಇನ್ನಷ್ಟು ಮತ್ತಷ್ಟು ಕಡಿಮೆ ಆಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಆ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲಾಗಲಿ. ಶುಭವಾಗಿ. ತುಲಾರಾಶಿ ವ್ಯಾವಹಾರಿಕವಾಗಲಿ ಕೌಟುಂಬಿಕವಾಗಲಿ ಯಾವುದೋ ಒಂದು ನಿರ್ಧಾರ ಮಾಡಿದರೆ ಅಂತಹ ಮಹತ್ತರವಾದಂತಹ ನಿರ್ಧಾರ ಸರಿ ಅನ್ನುವಂಥದ್ದು ಈ ದಿವಸ ಸಾಬೀತಾಗತ್ತೆ. ಅದರ ಅರ್ಥ ನೀವು ಒಳ್ಳೆಯ ನಿರ್ಧಾರವನ್ನು, ಒಳ್ಳೆಯ ಗಟ್ಟಿತನವನ್ನು ಪ್ರದರ್ಶನ ಮಾಡಿದ್ದೀರಿ, ಸಕಾಲದಲ್ಲಿ ತೀರ್ಮಾನವನ್ನು ಮಾಡಿದ್ದೀರಿ ಅನ್ನುವಂಥದ್ದು. ಮನಸ್ಸಿಗೆ ಏನೋ ಒಂದು ರೀತಿಯ ಆತಂಕ, ಎಲ್ಲರೂ ಕೂಡ ಹೊಗಳಬಹುದು, ಆದರೆ ಆಂತರ್ಯದಲ್ಲಿ ಏನೋ ಒಂದು ರೀತಿಯ ಭಯ ನಿಮ್ಮನ್ನು ಕಾಡುವಂಥದ್ದು. ಏನು ಅಂತ ಹೇಳ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ, ಅನುಭವಿಸೋಕ್ಕೂ ಆಗ್ತಾಯಿಲ್ಲ ಅಂತಹ ಸ್ಥಿತಿ. ಅನಿರೀಕ್ಷಿತವಾಗಿ ಯಾವುದೋ ಒಂದು ಸಮಾರಂಭದಲ್ಲಿ ಅಥವಾ ಇನ್ಯಾವುದೋ ಒಂದು ಸಭೆಯಲ್ಲಿ, ಮೀಟಿಂಗ್ನಲ್ಲಿ ಭಾಗಿಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ವೈವಾಹಿಕ ಜೀವನ ಸಾಮರಸ್ಯದಿಂದ ಕೂಡಿರ್ತಕ್ಕಂಥದ್ದಾಗತ್ತೆ. ನಿಮ್ಮ ತಾಳ್ಮೆ, ಸಮಯೋಚಿತವಾದಂತಹ ಬುದ್ಧಿ ಏನಿದೆ ಅದನ್ನು ಹಲವಾರು ಜನ ಪ್ರಶಂಸೆ ಮಾಡ್ತಾರೆ. ಬೇರೆಯವರ ಮನಸ್ಸನ್ನು ಗೆಲ್ಲೋದರಲ್ಲಿ ನೀವು ಆ ವಿಷಯದಲ್ಲಿ ತುಂಬ ಮುಂಚೂಣಿಯಲ್ಲಿ ಇರ್ತೀರಿ ಅಂತ ಹೇಳಬೇಕು. ಬಹಳ ದಿವಸಗಳಿಂದ ಆಲೋಚನೆ ಮಾಡ್ತಾ ಇದ್ದಂತಹ ಉತ್ತಮವಾದಂತಹ ಕೆಲಸ ಏನಿದೆ ಅದಕ್ಕೆ ಈ ದಿವಸ ಶುಭ ಅಂತ ಹೇಳಿ ಗೊತ್ತಾಗುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ. ದಧಿಶಂಖ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ ಎಂಬುದಾಗಿ ಚಂದ್ರ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ. ವೃಶ್ಚಿಕ ರಾಶಿ ಆತುರವಾದಂತಹ ನಿರ್ಧಾರದಿಂದ ಗುರಿಮುಟ್ಟಕ್ಕಾಗದೇ ಇರತಕ್ಕಂತಹ ನೋವು ನಿಮ್ಮನ್ನು ಕಾಡುತ್ತೆ. ತತ್ಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ನಿಂತ ಜಾಗದಲ್ಲಿ ಯಾವುದೋ ಒಂದು ತೀರ್ಮಾನ ಮಾಡಿಬಿಡ್ತೀರಿ. ಆ ಒಂದು ಮಾಡಿದಂತಹ ತೀರ್ಮಾನ ಗುರಿಯನ್ನು ತಲುಪಬೇಕಲ್ಲ, ಅದು ಸಾಧ್ಯ ಆಗೋದಿಲ್ಲ. ಆಮೇಲೆ ಕಣ್ಣೀರು ಹಾಕ್ತೀರಿ, ದುಃಖ ಪಡ್ತೀರಿ, ನೋವನ್ನು ಅನುಭವಿಸ್ತೀರಿ, ಪೇಚಾಡ್ತೀರಿ, ಬೇರೆಯವರ ಹತ್ರ ಹೇಳ್ಕೊಳ್ತೀರಿ. ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಮಯ ಮೀರಿ ಹೋಗಿರತಕ್ಕಂಥದ್ದು. ಯಾವಾಗ ತಾಳ್ಮೆಯನ್ನು ಕಳಕೊಂಡು ಮಾಡ್ತಕ್ಕಂತಹ ನಿರ್ಧಾರ ಇದೆ ಅದು ತೊಂದರೆ ಆಗುತ್ತೆ, ತೊಂದರೆ ಮಾಡುತ್ತೆ ಅನ್ನೋದಕ್ಕೆ ಇವೆಲ್ಲ ಜ್ವಲಂತ ಸಾಕ್ಷಿಗಳಾಗತ್ತೆ.
ಕಾರ್ಯದ ಗುಣಮಟ್ಟದ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾದಂಥದ್ದು, ವ್ಯಾವಹಾರಿಕವಾಗಿ ನಷ್ಟ ಆಗಬಹುದು ಅನ್ನುವಂತಹ ಸೂಚನೆ, ಇವೆಲ್ಲ ಹಿನ್ನಡೆಗೆ ನಷ್ಟಕ್ಕೆ ಕಾರಣ ಆಗ್ತಕ್ಕಂಥದ್ದು. ಇವತ್ತು ಆಗ್ತಕ್ಕಂತಹ ವ್ಯತ್ಯಾಸ ಯಾವತ್ತೋ ಕಷ್ಟಕ್ಕೆ ಕಾರಣವಾಗುತ್ತೆ. ದಿನಪೂರ್ತಿ ಕಲ್ಪನೆಯಲ್ಲೇ ಮುಳುಗಿ ಹೋಗ್ತೀರಿ. ಏನು ನಿಮ್ಮ ಆಲೋಚನೆಗಳು, ಊಹೆಗಳು, ಇದು ಯಾವುದಕ್ಕೂ ಮಿತಿ ಇಲ್ಲದೇ ಇರತಕ್ಕಂಥದ್ದು. ಮಾನಸಿಕವಾದಂತಹ ಚಡಪಡಿಕೆ, ಏನು ಪ್ರಯೋಜನ, ಏನು ನಿರ್ಧಾರ ಯಾವುದು ಅನ್ನುವಂಥದ್ದಾಗುತ್ತೆ. ಕುಟುಂಬದ ಒತ್ತಡ, ಆಗಲೇಬೇಕಾದಂತಹ ಅಗತ್ಯವಾದ ಕೆಲಸಗಳನ್ನು ಮುಂದಕ್ಕೆ ಹಾಕ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ತೊಂದರೆಗೆ ಕಾರಣಗಳು. ಲಕ್ಷ್ಮೀ ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ, ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ ಆ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ.